ರೀಲ್ಸ್ ಹುಚ್ಚಿಗೆ ಪೊಲೀಸರ ಅತಿಥಿಯಾಗಿದ್ದಾನೆ ಇಲ್ಲೊಬ್ಬ ಯುವಕ. ಬಿಗ್ ಬಾಸ್ಗೆ ಬಾಂಬ್ ಇಡ್ತೀನಿ ಅಂದವನು ಇದೀಗ ಹಾಕಿ ಅವನನ್ನ ಲಾಕ್ ಮಾಡಿದೆ. ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಮಾಡಿ ಪೋಸ್ಟ್ ಮಾಡಿ ವಿಡಿಯೋ ವೈರಲ್ ಆಗಲಿ ಅಂತ ಕಾಯ್ತಾ ಇದ್ದ. ವಿಡಿಯೋ ವೈರಲ್ ಕೂಡ ಆಯಿತು. ಆ ವೈರಲ್ ಆಗಿರೋ ವಿಡಿಯೋ ಪೊಲೀಸರಿಗೂ ಸಿಕ್ಕಿದೆ. ಪೊಲೀಸರಿಂದ ಲಾಕ್ ಆಗಿದ್ದಾನೆ. ಯಾರು ಇವನು, ಯಾಕೆ ಹಿಂಗಾಯ್ತು ನೋಡ್ತಾ ಹೋಗೋಣ. ಮಮ್ಮಿ ಅಶೋಕ್ 16 ಅನ್ನೋ ಪೇಜ್. ಈ ಪೇಜ್ ಆರೋಪಿ ವಿರುದ್ಧ ಕುಂಬಳಗೋಡು ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಕುಂಬಳಗೋಡು ಪೊಲೀಸರು ಆರೋಪಿಯನ್ನ ಇದೀಗ ಅರೆಸ್ಟ್ ಕೂಡ ಮಾಡಿದ್ದಾರೆ. ಬಿಗ್ ಬಾಸ್ಗೆ ಬಾಂಬ್ ಇಡ್ತೀನಿ ಅಂತ ಒಂದು ಪೋಸ್ಟ್ ಮಾಡಿದ್ದ. ಏನಪ್ಪ ಅಂದ್ರೆ, ಈ ಸಲ ಎಲ್ಲರೂ ಬಿಗ್ ಬಾಸ್ಗೆ ಕರೀಲಿಲ್ಲ ಅಂದ್ರೆ ಬಿಗ್ ಬಾಸ್ ಮನೆಗೆ ಬಾಂಬ್ ಇಡ್ತೀನಿ ಅಂತ ವಿಡಿಯೋ ಮಾಡ್ಬಿಟ್ಟಿದ್ದ. ಅದು ವೈರಲ್ ಆಗಿತ್ತು. ಒಂದ್ಸಲ ಅದನ್ನ ನೋಡ್ಕೊಂಡು ಬರೋಣ ಬನ್ನಿ, ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ. ಈ ಸತಿ ಬಿಗ್ ಬಾಸ್ ಸೀಸನ್ 12 ನಾನು ಕರ್ದಿಲ್ಲ ಅಂದ್ರೆ ಬಾಂಬಿಕ್ಕಿ ಬಿಗ್ ಬಾಸ್ ನೇ ಹೋಗಿಸ್ಬಿಡ್ತೀನಿ. ಈ ಸತಿ ಬಿಗ್ ಬಾಸ್ ಸೀಸನ್ 12 ನಾನು ಕರ್ದಿಲ್ಲ ಅಂದ್ರೆ ಬಾಂಬಿಕ್ಕಿ ಬಿಗ್ ಬಾಸ್ ನೇ ಹೋಗಿಸ್ಬಿಡ್ತೀನಿ. ಅಂತೂ ಇಂತೂ ಕಂಡು ಹಿಡಿದ್ಬಿಟ್ಟೆ ಬಿಗ್ ಬಾಸ್. ಈ ಸತಿ ಆದ್ರೂ ನೀವು ಕರೀಲೇಬೇಕು, ಇಲ್ಲದಂಕ ಬಂದಿರೋದಕ್ಕೆ. ಅಂತೂ ಇಂತೂ ಕಂಡು ಹಿಡಿದ್ಬಿಟ್ಟೆ ಬಿಗ್ ಬಾಸ್. ಈ ಸತಿ ಆದ್ರೂ ನೀವು ಕರೀಲೇಬೇಕು, ಇಲ್ಲದಂಕ ಬಂದಿರೋದಕ್ಕೆ. ನಮ್ ದ್ರೋಣನ್ ಫ್ಯಾನ್ಸ್ ಎಷ್ಟು ಜನ ಬಿಗ್ ಬಾಸ್ ಸಪೋರ್ಟ್ ಮಾಡ್ತೀರಾ? ನಮ್ ದ್ರೋಣ ನೋಡೋದಂಕ ಶೇರ್ ಮಾಡಿ. ಇವಾಗ ಬಿಡದಿ ಹತ್ರ ಇದ್ದೀನಿ. ಬಿಡದಿಯಿಂದ ಬಿಗ್ ಬಾಸ್ ಮನೆ ತನಕ ಜಾಲಿವುಡ್ ತನಕ ಇವಾಗ ಹೋಗಿ ಹೋಯ್ತೀನಿ. ಈಗ ಎಷ್ಟ ಆಗಿರ್ಲಿ ಸ್ಕಿಪ್ಪಿಂಗ್ ಹತ್ರ ಮಾಡ್ಕೊಂಡು ಹೋಗಿ ಹೋಯ್ತೀನಿ. ಇವಾಗ ಬಿಗ್ ಬಾಸ್ ಮನೆಗೆ ಹೋಗೋ ರೋಡಲ್ಲೇ ಇದೀವಿ ಗುರು. ಇಲ್ಲಿ ನೋಡ್ರಿ, ನೋಡ್ಬೋದು ಸರ್ಕಲ್ ರೋಡಲ್ಲೇ ಇದೀವಿ. ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡೋದ, ಕಂಟಿನ್ಯೂ ಮಾಡೋದ. ಇವಾಗ ಬಿಡದಿ ಹತ್ರ ಇದ್ದೀನಿ. ಬಿಡದಿಯಿಂದ ಬಿಗ್ ಬಾಸ್ ಮನೆ ತನಕ ಜಾಲಿ. ಓಕೆ, ಈ ಹುಡುಗನ ತಲೆಯಲ್ಲಿ ಇದ್ದಿದ್ದು ಬಿಗ್ ಬಾಸಿಗೆ ಹೋಗಬೇಕು ಅಂತ. ಅದಕ್ಕೆ ಈತ ಮಾಡಿದ್ಯೇನೋ ರೀಲ್ಸ್ ಗೀಳಿಗಿಳ್ದಿದ್ದ. ಸ್ಕಿಪ್ಪಿಂಗ್ ಮಾಡ್ಕೊಂಡು ಹೋಗ್ತೀನಿ, ಓಡ್ ಹೋಗ್ತೀನಿ, ಹಾಗೆ ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತೆಲ್ಲ ಕೇಳ್ತಿದ್ದ. ಫೈನ್, ಅದೆಲ್ಲ ಯಾವುದು ತಪ್ಪಲ್ಲ. ಬಟ್ ಅಲ್ಟಿಮೇಟಾಗಿ ಹುಚ್ಚು ನೆತ್ತಿಗೆ ಹಿಡ್ದಾಗ ಏನಾಗುತ್ತೆ ಹೇಳಿ, ಇಂಥ ವೀಡಿಯೋಗಳು ಹೊರಗೆ ಬರುತ್ತೆ. ಬಿಗ್ ಬಾಸ್ ಸೀಸನ್ 12 ನನ್ನನ್ನು ಕರೀಲಿಲ್ಲ ಅಂದರೆ ಬಾಂಬ್ ಇಟ್ಟು ಉಡಾಯಿಸ್ಬಿಡ್ತೀನಿ ಅಂದ. ವಿಡಿಯೋ ವೈರಲ್ ಆಯಿತು. ಇಲ್ಲಿ ತನಕ ಇದ್ಯಾವುದು ವೈರಲ್ ಆಗಿರಲಿಲ್ಲ, ಇದು ಸಿಕ್ಕಾಪಟ್ಟೆ ವೈರಲ್ ಆಯಿತು. ಆಗ್ತಾ ಇದ್ದಂಗೆ ಪೊಲೀಸರು ಏನು ಮಾಡಿದ್ರು, ನೀವು ಸೋಷಿಯಲ್ ಮೀಡಿಯಾದಲ್ಲೇ ವೈರಲ್ ಆಗೋಕ್ಕೋಸ್ಕರವೋ ಅಥವಾ ಸುಮ್ಮನೆಯೋ ಜನರನ್ನ ಮನರಂಜಿಸೋಕೋ ಅಂತಲೋ ಇಂತಹ ವಿಡಿಯೋಗಳನ್ನು ಮಾಡಿದ್ರೂ ಕೂಡ ಇದನ್ನು ನಾವು ಗಂಭೀರವಾಗಿ ಪರಿಗಣಿಸ್ತೀವಿ ಅಂತ ಹೇಳ್ಕೊಂಡು ಕೇಸ್ ಹಾಕಿದ್ದಾರೆ, FIR ಹಾಕಿದ್ದಾರೆ. ಅದಕ್ಕೆ ರೀಲ್ಸ್ ಮಾಡಬೇಡಿ ಅನ್ನೋದಲ್ಲ ಮ್ಯಾಟರು. ಏನು ಮಾತಾಡ್ತಾ ಇದ್ದೀನಿ, ಏನು ಕಂಟೆಂಟ್ ಕೊಡ್ತಾ ಇದ್ದೀನಿ, ಇದು ನನಗೆ ಯಾವ ರೀತಿಯ ಮುಳುವು ಆಗುತ್ತೆ ಅನ್ನೋದ್ರ ಬಗ್ಗೆ ದಯವಿಟ್ಟು ಯೋಚನೆ ಮಾಡ್ರಪ್ಪ. ಇಲ್ಲಾಂದರೆ ಇಂತಹ ಕೇಸ್ಗಳನ್ನು ಹಾಕಿಸ್ಕೊಳ್ಬೇಕಾಗತ್ತೆ. ಕೇಕ್ ಕಟ್ ಮಾಡಬೇಕಾದ್ರೆ ತಲ್ವಾರ್ ಇಟ್ಕೊಳ್ಳೋದು ಅಥವಾ ಇಂತಹ ಹುಚ್ಚುಚ್ಚು ವೀಡಿಯೋಗಳನ್ನು ಮಾಡೋದು, ಏನು ಮೆಸೇಜ್ ಪಾಸ್ ಮಾಡ್ತಾ ಇದ್ದೀರಿ ಇದೇ ರಾಜ್ಯಕ್ಕೆ ನೀವು ಜನರಿಗೆ?